ಹೋಳಿ ಹಬ್ಬದಲ್ಲಿ ರಂಗು ರಂಗಿನ ಆಟ ಎಲ್ಲರೂ ನೋಡಿರ್ತೀರಿ. ಆದರೆ ಗದಗದಲ್ಲಿ ಸಾಂಪ್ರದಾಯಿಕ ಸಗಣಿಯಿಂದ ಹೋಳಿ ಆಚರಿಸಿದ್ದಾರೆ. ನಾಗರ ಪಂಚಮಿ ಬಳಿಕ ನಡೆಯುವ ಈ ಸಗಣಿ ಯುದ್ಧದ ಝಲಕ್ ಇಲ್ಲಿದೆ ನೋಡಿ. ಹೆಣ್ಣು ವೇಷ ಧರಿಸಿರೋ ಯುವಕರ ಗುಂಪು, ಅಲ್ಲಲ್ಲಿ ಗುಡ್ಡೆ ಹಾಕಿರುವ ಸಗಣಿಯ ರಾಶಿ, ಪರಸ್ಪರ ಸಗಣಿ ಎರಚಿ ಮೋಜಿನಾಟ ಆಡ್ತಿರೋ ಯುವಕರು, ಸುತ್ತಲೂ ನಿಂತು ನೋಡ್ತಿರೋ ಮಹಿಳೆಯರು, ಮಕ್ಕಳು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿರೋದು ಗದಗದ ಗಂಗಾಪುರ ಪೇಟೆಯಲ್ಲಿ. ಗಂಗಾಪುರ ಪೇಟೆಯಲ್ಲಿ ನೂರಾರು ವರ್ಷಗಳಿಂದ ಸಗಣಿ ಆಟದ ಆಚರಣೆ ನಡೆದುಕೊಂಡು ಬಂದಿದೆ. ನಾಗರ ಪಂಚಮಿ ಬಳಿಕ ಶ್ರಾವಣ ಮಾಸದಲ್ಲಿ ಈ ಹಬ್ಬವನ್ನ ಆಚರಿಸುತ್ತಾರೆ. ಸಂಜೆ ವೇಳೆ ದೇವಸ್ಥಾನದ ಮುಂಭಾಗ ಸಗಣಿಯ ಗುಡ್ಡೆ ಹಾಕಲಾಗುತ್ತದೆ. ಕೆಂಪು, ಗುಲಾಬಿ, ಕೇಸರಿ, ಹಳದಿ ಬಣ್ಣಗಳಿಂದ ಶೃಂಗರಿಸಲಾಗುತ್ತದೆ. ಗುಡ್ಡೆಗಳಿಗೆ ಪೂಜೆ ಸಲ್ಲಿಸಿದ ಬಳಿಕ ಸಗಣಿ ಯುದ್ಧ ಶುರುವಾಗುತ್ತದೆ. ಮಳೆ ಬೆಳೆ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶದಿಂದ ಈ ಆಚರಣೆ ಮಾಡಲಾಗುತ್ತದೆ ಅಂತಾರೆ ಸ್ಥಳೀಯರು. ಸಗಣಿ ಆಟ ಇವತ್ತು ಕರೆ ಕಟ್ಲಿ ಅಂಬ್ಲಿ ದಿನ ಎದಕ್ಕೆ ಆಡ್ತಾರ ಅಂದ್ರೆ ದೇಹದಲ್ಲಿ ಯಾವುದೇ ಕೆಟ್ಟ ಅಂಶಗಳಿರಲಿ, ನಮ್ಮ ದೇಹದೊಳಗೆ ಬರುವಂಥ ಯಾವುದೇ ಈ ಸಂಪರ್ಕದೊಳಗೆ ನಮಗೆ ಮಳೆ ಬಿಸಿಲು ಈ ಒಂದೇ ದಿನ ನೋಡ್ರಿ, ಮಳೆನೂ ಬೀಳ್ತೈತಿ, ಬಿಸಿಲು ಬೀಳ್ತೈತಿ, ತಂಪು ಬೀಳ್ತೈತಿ. ಇದನ್ನ ಇವತ್ತೊಂದೇ ದಿನ ಆಗ್ತೈತಿ ರೀ. ನೀವು ಎಕ್ಸಾಕ್ಟ್ ನೋಡಿದ್ರೆ ಇವತ್ತು ಆಡಿದ ತಕ್ಷಣ ನೀವು ಒಂದು 10-15 ನಿಮಿಷ ಆದರೂ ಮಳೆ ಬಂದು ಹೋಗುತ್ತೆ. ಬೆಳಿಗ್ಗೆ ಏನಿರುತ್ತೆ, ಬಿಸಿಲಿರುತ್ತೆ. ಸಾಯಂಕಾಲ ಆದ ತಕ್ಷಣ ತಂಪು ಬೀಳುತ್ತೆ. ಸಗಣಿ ಎರಚಾಟದ ಹಬ್ಬಕ್ಕೆ ಸಾಕಷ್ಟು ಇತಿಹಾಸವಿದೆ. ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಯುವಕರು ಸಗಣಿ ಎರಚಾಟದಲ್ಲಿ ಪಾಲ್ಗೊಳ್ತಾರೆ. ಸಗಣಿಯಲ್ಲಿ ಔಷಧೀಯ ಗುಣವಿದ್ದು ಪರಸ್ಪರ ದೇಹದ ಮೇಲೆ ಎರಚಿಕೊಳ್ಳುವುದರಿಂದ ಚರ್ಮ ರೋಗಗಳು ವಾಸಿ ಆಗುತ್ತವೆ ಅನ್ನೋದು ಇಲ್ಲಿನ ಮಾತು. ಹಿಂದಿನ ಸಂಪ್ರದಾಯಗಳು ನಶಿಸಿ ಹೋಗುವ ಈ ದಿನಗಳಲ್ಲಿ ಸಗಣಿ ಎರಚಾಟ ನಡೆಯುತ್ತಿರುವುದು ಸಂತಸದ ವಿಚಾರ. ಇದು ವಿಶೇಷ ಅವ್ರ ಖುಷಿ ರೀ, ಮತ್ತು ಅವ್ರ ಬಣ್ಣ ಖುಷಿ ಏನು ಬರಂಗಿಲ್ಲ ರೀ. ಅವ್ರ ಖುಷಿನೇ ಬೇರೆ ಇರ್ತೈತಿ. ಆಡೋದು ಮಸ್ತ್ ಆಡ್ತಾರೆ ರೀ, ಮತ್ತು ಎಂಜಾಯ್ನು ಮಾಡ್ತಾರೆ. ಮಕ್ಕಳೆಲ್ಲ ಎಲ್ಲೆಲ್ಲೋ ಮಂದಿ ಬಂದಿರ್ತಾರೆ ರೀ ನೋಡೋಕೆ. ಮಂದಿ ಬರ್ತಾರೆ ಬಿಡ್ರಿ, ನಾವು ಬೆಡಗಿರಿಂದ ಬಂದೀವಿ, ಮತ್ತು ಮಂದಿ ಬಂದಿರ್ತಾರೆ. ಬಣ್ಣದೋಕುಳಿಯಂತೆ ಸಂಭ್ರಮದಿಂದ ನಡೆಯೋ ಯುವಕರ ಸಗಣಿ ಎರಚಾಟದಲ್ಲಿ ರೈತಾಪಿ ವರ್ಗದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. ವರ್ಷಕ್ಕೆ ಒಂದು ಬಾರಿ ಸಗಣಿ ಎರಚಾಟದ ಆಟವನ್ನ ನೋಡಿದ ಜನರು ಕೂಡ ಸಂಭ್ರಮಿಸುತ್ತಾರೆ. ಹೋಳಿ ನೆಪದಲ್ಲಿ ಕೆಮಿಕಲ್ ಕಲರ್ ಹಾಕಿಕೊಂಡು ಕಾಯಿಲೆ ತಂದುಕೊಳ್ಳುವ ಬದಲು ಸಗಣಿ ಎರಚಾಟ ಬೆಸ್ಟ್ ಅನ್ನಬಹುದು. ಸಂತೋಷ ಕೊಣ್ಣೂರ, ನ್ಯೂಸ್ 18 ಗದಗ.